ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೊತೆ ಚಿಕ್ಕಿ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂದರೆ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ಅತ್ತೆ ಮನೆಯಲ್ಲಿ. ಅದೆಲ್ಲ ರೆಡಿ ಮಾಡಾಗಿದೆ. ರಾತ್ರಿ ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಮಾಡಿ ಇವಾಗ ಭಟ್ರು ಬಂದಿದ್ದಾರೆ, ಪೂಜೆ ರೆಡಿ ಮಾಡ್ತಿದ್ದಾರೆ. ಇವಾಗ ಸತ್ಯನಾರಾಯಣ ಪೂಜೆ ಇರುತ್ತೆ, ಆಮೇಲೆ ಸಿಗೋಣ. ಇವಾಗ ಒಂಚೂರು ಕೆಲಸ ಇದೆ. ಸರ್ ಸುಮ್ಮನೆ ಕುತ್ಕೊಬಿಟ್ಟಿದ್ದಾರೆ. ಏನು ಮಾಡ್ತಿದ್ದೀರಾ ಸರ್? ಏನು ತಿಂತಿದ್ದೀರಾ? ಕುರ್ಕುರೆ. ಇಲ್ಲಿ ಅಡುಗೆ ನಡೀತದೆ ಗೈಸ್. ಮೇಲ್ಗಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಂಬಾರಾಗಿದೆ, ಇಲ್ಲಿ ತಿಂಡಿ ರೆಡಿಯಾಗಿದೆ. ತಿಂಡಿ ಅಲ್ಲ, ಬಿಸಿನೀರು. ತಿಂಡಿ ಇಲ್ಲ ಆಗಿರಬೇಕು. ಹಾಂ, ಇದು ಪಾಯಸ. ತಿಂಡಿ ಇಲ್ಲಿ ಸರಿ. ಪಲಾವ್ ಗೈಸ್. ಇವಾಗ ಪೂಜೆಗೆ ಸ್ಟಾರ್ಟ್ ಆಗಿದೆ. ಯಾವುದೇ ಪೂಜೆ ಮಾಡಬೇಕಾದ್ರೆ ಭಗವಂತನಲ್ಲಿ ಮೊದಲನೇದಾಗಿ ಭಕ್ತಿ ಮತ್ತು ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ಮಾಡಬೇಕು. ಎಲ್ಲವೂ ಶುದ್ಧವಾಗಿ. ಇಲ್ಲಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಮದರ್ ಇಂಡಿಯಾ ಸಜ್ಜಿಗೆ ರೆಡಿ ಮಾಡ್ತಾ ಇದ್ದಾರೆ. ಸಜ್ಜಿಗೆಗೆ ಏನೇನು ಹಾಕ್ತೀಯಮ್ಮ? ಸಜ್ಜಿಗೆಗೆ ರವೆ, ಆಮೇಲೆ ಗೋಡಂಬಿ, ದ್ರಾಕ್ಷಿ, ತುಪ್ಪ, ಏಲಕ್ಕಿ, ಆಮೇಲೆ ಹಾಲು ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಪ್ರಸಾದ ಪೂಜೆ ಆಗ್ತಾಯಿದೆ ಗೈಸ್. ಪೂಜೆ ಎಲ್ಲ ಮುಗೀತು. ಅದಕ್ಕೆ ಇವಾಗ ಕುತ್ಕೊಂಡು ತಿಂಡಿ ತಿನ್ನೋಣ ಮೇಲೆ ಬಂದೆ. ಒನ್ಸ್ ಅಗೇನ್ ಮೀಟ್ ಯೋಗಿತ್ ಕುಮಾರ್. ಇವಾಗ ನೋಡಿ ಗೈಸ್, ಯೋಗಿ ಕ್ರಿಯೇಟಿವಿಟಿ ತೋರಿಸಿದ್ದಾನೆ ಇಲ್ಲಿ. ಏನು ತಿಂತಿದ್ದೀವಿ? ಪಲಾವ್. ಮತ್ತು ಎಷ್ಟೋ ದಿನದ ನಂತರ ಟೆಂತಿನಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಊಟದೆಲ್ಲ ತಂದಿಟ್ಟಾಯ್ತು. ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಇವನೇನೋ ಮಾಡಲ್ಲ. ಅವನು ಕೆಲಸನೇ ಮಾಡಲ್ಲ. ನಾ ಮಾಡಲ್ಲ. ಕೈ ತರ್ಸ ನಿಂದು ಗೈಸ್. ಹೆಂಗೆ ಆಗ್ಬಿಟ್ಟಿದೆ ನೋಡಿ ಗೈಸ್. ಶನ್ಮಾತ್ಮನ ಕತೆಗೆ ಸ್ವಾಮಿ ಫೋಟೋ ತಂದಿದ್ದೆ ಬೆಳಗ್ಗೆ. ಇವಾಗ ನಮ್ಮ ಅರ್ಚಕರು ಬಂದಿದ್ದಾರೆ. ಇವಾಗ ಬರ್ತಾರೆ ಅರ್ಚಕರು. ಎಲ್ಲ ರೆಡಿ ಆಗಿದೆ. ಎಲ್ಲರೂ ಬಂದಿದ್ದಾರೆ.